ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಕೆ, ಬನ್ನಿ ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಕುಂಭರಾಶಿಯವರ ಬಗ್ಗೆ ಬಹಳ ಮುಖ್ಯವಾಗಿರತಕ್ಕಂಥ ವಿಡಿಯೋ. ನಿಮ್ಮ ಶಕ್ತಿ ಎಂಥದ್ದು, ನಿಮ್ಮ ತಾಳ್ಮೆ ಎಂಥದ್ದು, ನಿಮ್ಮ ಬುದ್ಧಿವಂತಿಕೆ ಎಂಥದ್ದು, ನಿಮ್ಮ ವೀಕ್ನೆಸ್ ಪಾಯಿಂಟ್ಗಳು ಏನು, ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಷ್ಟ ನಷ್ಟಗಳು ತೊಂದರೆಗಳನ್ನು ಇದ್ದೀರಾ, ಯಾವುದನ್ನು ಸರಿ ಮಾಡಿಕೊಂಡರೆ ಜೀವನದಲ್ಲಿ ಅನುಕೂಲಕರವಾಗಿರತಕ್ಕಂಥ ಫಲಗಳು ಸಿಗುತ್ತೆ, ನಿಮ್ಮ ಶಕ್ತಿಯ ಬಗ್ಗೆ ನಿಮಗೆ ಮುಖ್ಯವಾಗಿರತಕ್ಕಂಥ ವಿಡಿಯೋ ಇದಾಗಿರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಾವು ಒಂದಿಷ್ಟು ಸುಲಭವಾಗಿ ತಿಳಿಸುವಂಥ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಸುದ್ದಿ ಬಳಸಿ ಹೇಳೋದಿಲ್ಲ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಈ ಕುಂಭರಾಶಿಯವರು ಅಂದರೆ ಏನು ಅನ್ನೋದರ ಬಗ್ಗೆ ನೋಡಿ. ದೈಹಿಕವಾಗಿರತಕ್ಕಂಥ ಪರಿಶ್ರಮಕ್ಕಿಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡತಕ್ಕಂಥ ಹೆಚ್ಚು, ಅಂದರೆ ಈ ದೇಹ ದಂಡನೆ ಮಾಡುವುದಕ್ಕಿಂತಲೂ ಮೈಂಡಿಂದನೇ ಮಾಡುವಂಥ ಕೆಲಸಗಳು ಜಾಸ್ತಿ. ಅಷ್ಟೊಂದು ಮೆಂಟಲಿ ನೀವು ಶಾರ್ಪ್ ಆಗಿರ್ತೀರಿ, ಅಷ್ಟೊಂದು ಬುದ್ಧಿವಂತರಾಗಿರ್ತೀರಿ ಅನ್ನುವಂಥದ್ದು. ಅದು ಸ್ತ್ರೀಯರೇ ಇರಬಹುದು ಅಥವಾ ಪುರುಷರೇ ಇರಬಹುದು ನೋಡಿ. ಸಮಾಜದಲ್ಲಿ ಬಹಳಷ್ಟು ಒಂದು ಗೌರವ ಅನ್ನುವಂಥದ್ದು ಇರುತ್ತೆ. ನಿಮ್ಮದೇ ಆಗಿರತಕ್ಕಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಇರುತ್ತೆ. ಯಾಕಂತಂದರೆ ನಿಮಗೆ ಮಾನ ಮನ್ನಣೆ, ಸಮಾಜದಲ್ಲಿ ಒಂದು ಮುಂಚೂಣಿಯಲ್ಲಿ ಇರತಕ್ಕಂಥದ್ದು, ನಾಯಕತ್ವದ ಗುಣಗಳು ಈ ರೀತಿ ಇರತಕ್ಕಂಥ ಕಾರಣದಿಂದಾಗಿ ನಿಮ್ಮದೇ ಆಗಿರತಕ್ಕಂಥ ಒಂದು ಗೌರವಕ್ಕೆ ನೀವು ಪಾತ್ರರಾಗುತ್ತೀರಾ. ನಿಷ್ಕಲ್ಮಶ ಮನಸ್ಸಿನವರಾಗಿರುತ್ತೀರ ವ್ಯಕ್ತಿ. ಯಾಕಂತಂದರೆ ಬೇರೆಯವರಿಗೆ ಏನೋ ಒಂದು ಟಾರ್ಗೆಟ್ ಮಾಡುವಂಥದ್ದಾಗಲಿ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಂತಾಗಲಿ, ಬೇರೆಯವರಿಗೆ ಮೋಸ ಮಾಡುವಂಥದ್ದಾಗಲಿ ಇಂಥದ್ದು ನಿಮ್ಮ ಜೀವನದಲ್ಲೇ ಬಂದಿಲ್ಲ. ಅಂಥ ಯೋಚನೆಗಳು ಕೂಡ ನೀವು ಯೋಚಿಸಿಯೂ ಇಲ್ಲ. ಆದರೆ ನಿಮ್ಮಲ್ಲಿ ನಿಮ್ಮ ಕೆಲವೊಂದು ಗುಣಗಳನ್ನೇ ಮಿಸ್ಯೂಸ್ ಮಾಡಿಕೊಳ್ಳುವಂಥ ಜನಗಳು ಕೂಡ ಇದ್ದಾರೆ. ಅದು ಆ ಥರ ನಿಮ್ಮ ಜೀವನದಲ್ಲಿ ಅನೇಕ ಆಗಿರತಕ್ಕಂಥದ್ದು ನೋಡಿ. ಕೆಲವೊಂದು ನೀವು ದಾನಿಗಳು, ಶಾಂತಚಿತ್ತರು, ಇನ್ನು ಬೇರೆಯವರಿಗೆ ಯಾವತ್ತೂ ತೊಂದರೆ ಕೊಡದಂಥ ವ್ಯಕ್ತಿಗಳು. ನೀವೇನು ದಾನ ಮಾಡಿರ್ತೀರಿ ಅದು ಬೇರೆಯವರಿಗೆ ಹೇಳಿಕೊಳ್ಳೋಕೆ ಆಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾರೋ ಕಷ್ಟ ಅಂತ ಬಂದುಬಿಟ್ಟರೆ ಮಮ್ಮಲ ಮರಗುವಂತಹ ವ್ಯಕ್ತಿ, ಅವರಿಗೆ ಸಹಾಯ ಮಾಡತಕ್ಕಂಥ ವ್ಯಕ್ತಿಗಳು ನೀವು. ಇನ್ನು ವೇದಾಂತಗಳಲ್ಲಿ ಬಹಳ ಆಸಕ್ತಿ ಇರುತ್ತೆ, ಕಲೆಯಲ್ಲಿ ಉತ್ತಮವಾಗಿರತಕ್ಕಂಥ ಅಭಿರುಚಿ ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು. ಇನ್ನು ಎಲ್ಲರನ್ನು ಪ್ರೀತಿಸುವ ಗುಣದಿಂದಾಗಿಯೇ ನೀವು ಏನು ಮಾಡ್ತೀರಿ, ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣರಾಗುವಂಥ ಸನ್ನಿವೇಶಗಳು ಇರುತ್ತೆ. ಇನ್ನು ಕೆಲವೊಂದು ಹೊಸ ವಿಚಾರಗಳು ನಿಮ್ಮಲ್ಲಿ, ಒಂದು ಹೊಸ ಕಲ್ಪನೆಗಳು, ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಉದ್ಭವ ಆಗುತ್ತೆ. ನೀವು ಬೇರೆಯವರು ನೋಡಿ ಕಾಫಿ ಮಾಡಲ್ಲ, ನಿಮ್ಮನ್ನು ನೋಡಿ ಬೇರೆಯವರು ಕಾಫಿ ಮಾಡ್ತಾರೆ. ಇನ್ನು ಎಂತಹ ಒಂದು ಜಟಿಲವಾಗಿರತಕ್ಕಂಥ ಸಮಸ್ಯೆಗಳು ಕೂಡ ಇದ್ದರೂ ಬುದ್ಧಿವಂತಿಕೆಯಿಂದ ಅದನ್ನು ಬಿಡಿಸುವಂಥದ್ದು, ಅದನ್ನು ಚಾಕುಚಕ್ಯತೆಯಿಂದ ಅದನ್ನು ಸರಿ ಮಾಡಿಕೊಳ್ಳೋದು. ಯಾರು ಏನೋ ಪ್ರಾಬ್ಲಮ್ ಕಠಿಣವಾಗಿದೆ, ಈ ಸಮಸ್ಯೆ ಅಂತ ಬಂದರು ಅಂತಂದರೆ ಅದನ್ನು ತುಂಬ ಸುಲಭವಾಗಿ ಈ ಮಾರ್ಗದಲ್ಲಿ ಸರಿಯಾಗಬಹುದು ಅನ್ನುವಂತಹ ಒಂದು ಊಹೆಯನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಅಂತ ಹೇಳಬಹುದು. ಇನ್ನು ಸತ್ಯ, ನ್ಯಾಯ, ಧರ್ಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಇಡತಕ್ಕಂಥದ್ದು. ಪೂರ್ಣ ಪರಿಶ್ರಮದಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಂಡಿರತಕ್ಕಂಥದ್ದು. ಮಾಡಿದ ಉಪಕಾರಗಳನ್ನು ಯಾರೋ ಏನೋ ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ ಅಂತಂದರೆ ನೀವು ಅವರನ್ನು ನೆನೆಸಿಕೊಳ್ತಾ ಇರ್ತೀರಿ. ನೋಡಿ, ನಾನು ಇಷ್ಟೆಲ್ಲ ಕಷ್ಟಗಳ ಪಟ್ಟೆ, ಇಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದರು ಅನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಯಾವತ್ತಿಗೂ ನೀವು ಮರೆಯೋದಿಲ್ಲ. ನೀವು ಬಂದಿರುವಂತಹ ದಾರಿಯನ್ನು ಮರೆಯೋದಿಲ್ಲ. ನೀವು ಅನುಭವಿಸಿರುವಂಥ ಕಷ್ಟಗಳನ್ನೂ ಮರೆಯೋದಿಲ್ಲ. ನಿಜನ ಸುಳ್ಳ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ನನಗೆ. ಇಂತಹ ಒಂದು ಗುಣವುಳ್ಳಂಥ ವ್ಯಕ್ತಿಗಳು ಹೃದಯವಂತರು, ಧಾರ್ಮಿಕವಾಗಿರತಕ್ಕಂಥ ಆಸಕ್ತಿ ಉಳ್ಳವರು, ವಿದ್ಯಾವಂತರು, ಬುದ್ಧಿವಂತರು. ಜೊತೆಗೆ ಈ ವೈವಾಹಿಕ ಜೀವನದಲ್ಲಿ ಪ್ರಾರಂಭದಲ್ಲಿಯೋ ಅಥವಾ ಮಧ್ಯಭಾಗದಲ್ಲಿಯೋ ಸ್ವಲ್ಪ ಆಚೀಚೆ ಇರುತ್ತೆ, ಕಷ್ಟಗಳು ತೊಂದರೆಗಳು ಇರುತ್ತೆ. ಆದರೆ ಅದನ್ನೆಲ್ಲವನ್ನು ಮ್ಯಾಚ್ ಮಾಡಿಕೊಂಡು ಸರಿ ಮಾಡಿಕೊಂಡು ಹೋಗುವಂತಹ ರೀತಿ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿರತಕ್ಕಂಥದ್ದು. ಏನೇ ಮಾಡಬೇಕಾದರೂ ಕೂಡ ಮೊದಲೇ ಒಂದು ಪ್ಲಾನ್ ಮಾಡಿಕೊಂಡು ನೀವು ಕೆಲಸ ಮಾಡ್ತೀರಿ. ಸಡನ್ನಾಗಿ ದುಡುಕುತನದ ವಿಚಾರಗಳು ಕಡಿಮೆ, ಆದರೆ ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಯಶಸ್ಸನ್ನು ತಂದು ಕೊಡ್ತಾ ಇರತಕ್ಕಂಥ ಸನ್ನಿವೇಶ ಇರುತ್ತೆ. ಇದು ನಿಮ್ಮ ಜೀವನದ, ಆದರೆ ನಿಮ್ಮಲ್ಲಿ ಕೆಲವೊಂದು ನ್ಯೂನತೆಗಳು ಇದೆ, ನಿಮ್ಮದೇ ಆಗಿರತಕ್ಕಂಥ ಕೆಲವೊಂದು ಮೈನಸ್ ಪಾಯಿಂಟ್ಗಳಿದೆ. ಅದನ್ನು ನೀವು ಸರಿ ಮಾಡ್ಕೋಬೇಕಲ್ವಾ. ಆ ಮೈನಸ್ ಪಾಯಿಂಟ್ಗಳು ಯಾವುವು ಅಂತ ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ. ನಾನು ಕುಂಭರಾಶಿ ಬಗ್ಗೆ ನಿಮಗೆ ತುಂಬ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ.
ಮತ್ತು ನಿಮ್ಮ ಜೀವನ ನಿಮಗೆ ತುಂಬ ಪಾಠ ಕಲಿಸಿರುತ್ತೆ. ನೋವು, ಕಷ್ಟ, ತೊಂದರೆಗಳ ಅನೇಕ ವಿಚಾರಗಳನ್ನು ನೀವು ಅನುಭವಿಸಿ ಬಂದಿರ್ತೀರಿ. ಎಷ್ಟೋ ಜನರು ನಿಮಗೆ ಮೋಸ ಕೂಡ ಮಾಡಿರ್ತಾರೆ. ಆದರೆ ಮೋಸ ಮಾಡಿದ ಮೇಲೆ ಪದೇ ಪದೇ ಮತ್ತೆ ನಂಬುತ್ತೀರಿ. ಅದು ನಿಮ್ಮ ಬಹಳ ದೊಡ್ಡ ವೀಕ್ನೆಸ್ ಪಾಯಿಂಟು. ಯಾಕಂದರೆ ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕಲ್ವಾ. ಯಾರು ನಿಮ್ಮ ಬಗ್ಗೆ ತಾತ್ಸಾರ ಭಾವನೆ ಹೊಂದಿರ್ತಾರೆ, ಯಾರು ಮೋಸದ ಗುಣಗಳನ್ನು ಹೊಂದಿದ್ದಾರೆ, ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವರನ್ನು ಮತ್ತೆ ಮತ್ತೆ ನಂಬುತ್ತೀರಿ. ಯಾಕಂದರೆ ಮೊದಲು ಸ್ಟಾರ್ಟಿಂಗಲ್ಲಿ ಬಹಳ ಕೋಪ ಇರುತ್ತೆ. ಆಮೇಲೆ ನೀವು ಏನು ಮಾಡ್ತೀರಿ, ಆ ಕೋಪವನ್ನು ಒಂದು ಮಾತಿಗೆ ಸಡನ್ನಾಗಿ ಕರಗಿ ಬಿಡುತ್ತೆ. ಯಾಕಂತಂದರೆ ದ್ವೇಷವನ್ನು ಸಾಧಿಸುವಂಥ ವ್ಯಕ್ತಿಗಳೆಲ್ಲ ನಿಜ ವ್ಯಕ್ತಿಗಳಲ್ಲ ನೀವು. ಆದರೆ ಪದೇ ಪದೇ ನಂಬಿ ಮತ್ತೆ ಮತ್ತೆ ಮೋಸ ಹೋಗೋದು ಇದೆಯಲ್ಲ, ಅದನ್ನು ನಿಮ್ಮ ಜೀವನದಲ್ಲಿ ಸರಿ ಮಾಡಿಕೊಂಡರೆ ತುಂಬ ಒಳ್ಳೆಯ ಒಂದು ಬದಲಾವಣೆ ಆಗುತ್ತೆ. ಇನ್ನೊಂದು, ಪದೇ ಪದೇ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತೀರಿ, ವೃತ್ತಿಯನ್ನು ಬದಲಾಯಿಸುತ್ತೀರಿ, ವಿಚಾರಗಳನ್ನು ಬದಲಾಯಿಸುತ್ತೀರಿ. ಅದು ಒಂದು ಮೈನಸ್ ಪಾಯಿಂಟ್ ಆಗಬಹುದು. ಯಾಕಂತಂದರೆ ನೀವು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಯಾವತ್ತೂ ಕಟಿಬದ್ಧವಾಗಿರುವಂಥ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದರೆ ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡೋದನ್ನು ಖಂಡಿತ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಕುಂಭರಾಶಿಯವರು ಅತಿಯಾಗಿ ಒಬ್ಬರನ್ನ ನಂಬ್ತಾರೆ ಅಂದರೆ ತುಂಬಾ ಒಂದು ಮನಸ್ಸಿಂದ ನಂಬುತ್ತಾರೆ, ಆದರೆ ಅವ್ರಿಗೆ ಮೋಸ ಆಗೋದು. ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ನಂಬೋದಕ್ಕೆ ಹೋಗಬೇಡಿ. ಪದೇ ಪದೇ ಮೋಸ ಹೋಗ್ತೀರಾ. ಒಂದು ಸರಿ ನಿಮಗೆ ಅವರು ಮೋಸ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಅವರ ಸಹವಾಸಕ್ಕೆ ಹೋಗಬೇಡಿ. ಇದನ್ನು ನೀವು ಬದಲಾಯಿಸ್ಕೊಂಡ್ರೆ ಜೀವನದಲ್ಲಿ ತುಂಬ ಏಳಿಗೆಯನ್ನು ಕಾಣ್ತೀರಾ. ನಿಮ್ಮ ಒಳ್ಳೆ ಗುಣಕ್ಕೆ ಮೋಸ ಮಾಡೋ ಜನಗಳು ತುಂಬಾ ಇದ್ದಾರೆ ಪ್ರಪಂಚದಲ್ಲಿ. ಕುಂಭರಾಶಿಯವರು ಅತ್ಯಂತ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ. ಒಳ್ಳೆ ಭಾವನೆ ಇರುತ್ತೆ ನಿಮ್ಮಲ್ಲಿ. ಸಹಾಯ ಮಾಡಬೇಕು ಅನ್ನೋ ವ್ಯಕ್ತಿತ್ವ ಇದೆ ನಿಮಗೆ. ನೀವು ಏನೇ ಮಾಡಿದ್ರೂ ಕುಂಭರಾಶಿಯವರು ಮೇ 15 ನಂತರ ನಿಮಗೆ ಗುರುಬಲ ಕೂಡ ಬರ್ತಾ ಇದೆ. ಈ ರಾಶಿಯವರು ತುಂಬ ಒಳ್ಳೆಯದು ಕೆಲಸಗಳನ್ನು ಮಾಡ್ತೀರಾ, ಮುಂದೆ ಬರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ನೀವು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ವಿಷಯ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಕುಂಭರಾಶಿಯವರು ಖಂಡಿತ ಈ ಮೇ 15 ನಂತರ ನಿಮಗೆ ರಾಜಯೋಗ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ನೀವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಅದಕ್ಕೆ ತಕ್ಕ ಪ್ರತಿಫಲ ಈಗ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ನೋಡ್ತಾ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಮದುವೆ ವಿಷಯದಲ್ಲೂ ಕೂಡ ನಿಮಗೆ ಈ ವರ್ಷ ಮದುವೆ ಯೋಗ ಕೂಡ, ಕಂಕಣ ಭಾಗ್ಯ ಕೂಡ ಕೂಡಿ ಬರ್ತಾ ಇದೆ. ಹಾಗಾಗಿ ನೀವು ತುಂಬಾ ಕುಂಭರಾಶಿಯವರಿಗೆ ಒಳ್ಳೆ ಫಲಗಳು ಇದೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರ್ತಾ ಇರುತ್ತೆ, ನೀವು ತಕ್ಷಣ ನೋಡ್ಬೋದು. ಮತ್ತು ನಾನು ಉತ್ತಮ ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ. ಓಕೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್, ಬಾಯ್ ಆಲ್.